ಹಾಯ್ ಹಲೋ ಫ್ರೆಂಡ್ಸ್, ಶಶಿ ಕ್ರಿಯೇಟಿವ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಬೋಟಿ ಮಾಡೋದು ಹೆಂಗಪ್ಪ ಅಂತೇಳಿ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಮನೆಯವ್ರು ಬೋಟಿ ತಂದಿದ್ರೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ 2-3 ಸಾರಿ ಕ್ಲೀನ್ ಮಾಡಿ ತೊಳೆದು ಒಂದು ಸೋಸಾ ಜರಡಿಯೊಳಗೆ ಸೋಸ್ಕೊಂಡು, ನೀರೆಲ್ಲ ಹೋಗ್ಬೇಕಲ್ಲ ಅದಕ್ಕೆ ಸೋಸಾ ಜರಡಿಯಾಗಿ ಸೋಸ್ಕೊಂಡು ಕುಕ್ಕರ್ನಲ್ಲೇ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 2-3 ಗ್ಲಾಸ್ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿಕೊಂಡು ಮುಚ್ಚಳ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟರೆ ಒಂದು 6-7 ವಿಸಿಲ್ ಹಾಕ್ಕೋಬೇಕು. 6-7 ವಿಸಿಲೆಲ್ಲ ಆದಮೇಲೆ ಅದನ್ನು ಪಕ್ಕಕ್ಕಿಟ್ಟು ಕೊತ್ತಂಬರಿ, ಬೆಳ್ಳುಳ್ಳಿ, ಕೊಬ್ಬರಿ, ಅಲ್ಲ ಎಲ್ಲ ತೊಗೊಂಡಿದ್ದೀನಿ. ಅದಾದಮೇಲೆ ಈಗ ವಿಸಿಲೆಲ್ಲ ಹೋಯ್ತು. ಇವಾಗ ಅಲ್ಲ ಕೊತ್ತಂಬರಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೆಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಮೇಲ್ಗಡೆ ಹಾಕೋ ಕೊತ್ತಂಬರಿ, ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಬಿಟ್ಟು ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಸಿ ವಾಸನೆ ಹೋಗ್ಬೇಕಲ್ಲ ಈರುಳ್ಳಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರಲ್ಲೇ ಈಗ 1 ಟೊಮೆಟೊನ ಸಣ್ಣದಾಗಿ ಹೆಚ್ಚು 1 ಟೊಮೆಟೊನ ಇಟ್ಕೊಂಡಿದ್ನಲ್ಲ ಆ ಟೊಮೆಟೊ ಹಾಕ್ತಾಯಿದ್ದೀನಿ. ಆ ಟೊಮೆಟೊ ಹಾಕಿದ್ಮೇಲೆ ಈಗೇನು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೆಲ್ಲ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಈ ಬೋಟಿ ಏನು ವಿಸಿಲ್ ಹೊಡ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಬೋಟಿನ ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಈಗ ಸ್ವಲ್ಪ ಖಾರ, ಎಷ್ಟು ಬೇಕು ಅಷ್ಟು ಖಾರ, ನಮಗೆ ಎಷ್ಟು 1-2 ಸ್ಪೂನ್ ಅಂತೇಳಿ ನಾನು 1 ಚಮಚ ಮೇಲೆ ಸ್ವಲ್ಪ ಖಾರ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ಉಪ್ಪೆಲ್ಲ ಕಲಿಬೇಕಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಮಾಡಿದ್ದನ್ನು ಈಗ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಮಿಕ್ಸ್ ಆದಮೇಲೆ 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ತೆಗೆದಿಟ್ಕೊಂಡು 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಆದಮೇಲೆ ಸ್ವಲ್ಪ ಗ್ಯಾಸನ್ನ ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು. ಕುದ್ದಾದಮೇಲೆ ಅದಕ್ಕೆ ಸ್ವಲ್ಪ ಎವರೆಸ್ಟ್ ಮಸಾಲ ಹಾಕ್ತಾಯಿದ್ದೀನಿ, ಚಿಕನ್ ಮಸಾಲ ಮತ್ತು ಮಟನ್ ಮಸಾಲ. ನೀವು ಯಾವ್ದು ಮಸಾಲನ ಹಾಕ್ಕೋಬೋದು, ಗರಂ ಮಸಾಲ ಹಾಕ್ಕೋಬೋದು. ನಾನು ಇವಾಗ ಚಿಕನ್ ಮಸಾಲ ಮಟನ್ ಮಸಾಲ ಹಾಕ್ತಿದ್ದೀನಿ. ಹಾಕಿದ್ಮೇಲೆ ಚೆನ್ನಾಗಿ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದೆಲ್ಲ ಆದಮೇಲೆ ಇವಾಗೆಲ್ಲ ಚೆನ್ನಾಗಿ ಕುದ್ದಿದೆ. ಚೆನ್ನಾಗಿ ಕಲಿಸ್ಬಿಟ್ಟು ಕುದ್ದಿದೆಲ್ಲ ಮುಗಿದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಬೋಟಿ ರೆಡಿ ಆಗಿದೆ. ನಾನು ಇದನ್ನು ರೊಟ್ಟಿ ಜೋಡಿ ಆಗಲಿ, ಚಪಾತಿ ಜೋಡಿ ಆಗಲಿ, ಅನ್ನದ ಜೋಡಿ ಆಗಲಿ ತೊಗೋಬೋದು. ನಾನಿವತ್ತು ರೊಟ್ಟಿ ಜೋಡಿನ ತೊಗೊತಿದ್ದೀನಿ. ಇವಾಗೆಲ್ಲ ಬೋಟಿ ಆಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ರೊಟ್ಟಿ ಜೋಡಿ ಸೂಪರ್ ಕಾಂಬಿನೇಷನ್ನು, ಸೂಪರಾಗಿದೆ. ನೀವು ಟೇಸ್ಟ್ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಹೇಳಿ. ಥ್ಯಾಂಕ್ ಯು.